ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬೇಗ ಎದ್ದೆ. ಯಾಕೆ ಗೊತ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬೇಗ ಟಿಫನ್ ಮಾಡಿದೆ. ಇವತ್ತು ದಾವಣಗೆರೆಗೆ ಹೋಗಬೇಕಾಗಿತ್ತು, ಅದಕ್ಕೆ ಬೇಗ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತ ಹೊರಟೆ. ನನಗಂತೂ ಡ್ರೆಸ್ದೇ ಪ್ರಾಬ್ಲಮ್ ಗುರು. ಕೊನೆಗೂ ಒಂದು ಡ್ರೆಸ್ ತಗೊಂಡು ಹಾಕೊಂಡು ರೆಡಿ ಆಗ್ಬಿಟ್ಟೆ. ಅದೇ ಖುಷಿಲೇ ಬಸ್ ಹತ್ಕೊಂಡು ದಾವಣಗೆರೆಗೆ ಹೊರಟೆ, ನಾನು ನಮ್ಮ ಮನೆಯವರು ಇಬ್ಬರು. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಅದಡಿ ಕೆರೆ ಗುರು. ಹಂಗೆ ಅದಡಿಗೆ ಹೋಗ್ತಾ ಇದ್ದಂತ ಕಲೆ ನಮ್ಮ ಬಾಸ್ಗೆ ಒಂದು ಕ್ವಶನ್ ಕೇಳಿದೆ. ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ. ಇದು ನಮ್ಮ ಬಾಸ್ ಅಂದರೆ ನಮ್ಮ ಬಾಸ್ ಮನಸ್ಸು ಅಷ್ಟೇ ಸೂಪರ್ ಗುರು. ನಮ್ಮ ಬಾಸ್ ಹೇಳಿದ ಆನ್ಸರ್ ಕೇಳ್ಕೊಂಡು ಹಂಗೆ ದಾವಣಗೆರೆ ರೀಚ್ ಆದೆ ಗುರು. ಏನೋ ಗೊತ್ತಿಲ್ಲ, ನನಗೆ ದಾವಣಗೆರೆ ಅಂದರೆ ತುಂಬ ಇಷ್ಟ. ದಾವಣಗೆರೆ ಬಂದರೆ ಸಾಕು ನನ್ನ ತವ್ರ ಮನೆಗೆ ಬರ್ತಾ ಇದ್ದೀನಿ ಅನ್ನೋ ಖುಷಿ ಆಗುತ್ತೆ. ಹಂಗೆ ಬಟ್ಟೆ ತಗೊಳ್ಳೋಣ ಅಂತ ನನ್ನ ಅತ್ತೆ ಮಗಳು ಕರ್ಕೊಂಡು ಬಟ್ಟೆ ಅಂಗಡಿ ಬಂದೆ ಗುರು. ಅಲ್ಲಿ ನೋಡಿದರೆ ಫುಲ್ ಜನ. ಬರೀ ಇಂಥದೇ ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ಅರುಣೋದಯದಲ್ಲಿ ಆಫರ್ ಇತ್ತು, ಅದಕ್ಕೆ ನಾವು ಕೂಡ ಬಂದ್ವಿ. ಸರಿ ನಾವು ಒಂದು ಕೈ ನೋಡೋಣ ಅಂತ ನಾನು ನನ್ನ ಅತ್ತೆ ಮಗಳು ಇಬ್ಬರು ಬಟ್ಟೆ ನೋಡೋಣ ಅಂತ ಹೊರಟ್ವಿ ಮೇಲೆ. ಇಂಥ ಕ್ವಾಲಿಟಿ ಬಟ್ಟೆ ತುಂಬ ಕಡಿಮೆ ಆಫರಲ್ಲಿ ಸಿಗ್ತಾ ಇರೋದು ನೋಡಿ ನಮಗೆ ನನಗೊಂಥರ ನಾನು ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತ ನನಗನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗೋಯ್ತು. ಎಲ್ಲ ಶಾಪಿಂಗ್ ಮುಗಿಸಿ ದೋಸೆ ತಿನ್ನೋಣ ಅಂತ ಹೊರಟ್ವಿ. ನಮ್ಮ ದಾವಣಗೆರೆಗೆ ಹೋದ್ಮೇಲೆ ಬೆಣ್ಣೆ ದೋಸೆ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಅದೇನೋ ಗೊತ್ತಿಲ್ಲ ಗುರು, ನನಗೆ ದೋಸೆ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಬೆಣ್ಣೆ ದೋಸೆ ಅಂದರೆ ಫೇವ್ರೆಟ್. ಸಖತ್ತಾಗಿತ್ತು. ಬೆಳಗ್ಗೆನೂ ತಿಂತೀನಿ, ರಾತ್ರಿನೂ ತಿಂತೀನಿ, ತಿಂತಾನೆ ಇರ್ತೀನಿ. ಎಷ್ಟು ಸತಿ ತಿಂದ್ರು ನಂಗೆ ಬೋರೇ ಆಗಲ್ಲ. ಹಾಗೆ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಊರಿಗೆ ಹೋಗೋಣ ಅಂತ ಮತ್ತೆ ರಿಟರ್ನ್ ಬಸ್ ಹತ್ತಿದ್ವಿ. ನನ್ನ ಅತ್ತೆ ಮಗಳಿಗೆ ಬಾಯ್ ಹೇಳಿ ಹಾಗೆ ರಿಟರ್ನ್ ಊರಿಗೆ ಹೋಗ್ಬೇಕಾದ್ರೆ ನನಗಂತೂ ತುಂಬ ಬೇಜಾರಾಗಿತ್ತು ಗುರು. ಆದರೆ ಏನು ಮಾಡೋದು, ಹೋಗ್ಲೇಬೇಕಲ್ವಾ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.